ಶಿರಹಟ್ಟಿಯಲ್ಲಿ ಲೋಕಾಯುಕ್ತ ಸದ್ದು ರಾಜಕೀಯ ಜಿದ್ದಿನ ಕಿಚ್ಚು. ಲೋಕಾಯುಕ್ತ ದಾಳಿ ಇದು ಕಾನೂನು ಸಮರವೋ ಅಥವಾ ರಾಜಕೀಯ ಸೇಡೋ? ಶಿರಹಟ್ಟಿ ಶಾಸಕರಿಗೆ ಲೋಕಾಯುಕ್ತ ಶಾಕ್. ಹಾಗಾದ್ರೆ ಶಿರಹಟ್ಟಿಯಲ್ಲಿ ಲೋಕಾಯುಕ್ತ ಸದ್ದು ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ. ಲೋಕಾಯುಕ್ತ ದಾಳಿ ಇದು ಕಾನೂನು ಸಮರವೋ ಅಥವಾ ರಾಜಕೀಯ ಸೇಡೋ, ಅರ್ಥಾತ್ ಪೊಲಿಟಿಕಲ್ ಪ್ರೇರಿತವಾಗಿದ್ದ? ಶಿರಹಟ್ಟಿ ಎಂಎಲ್ಎಗೆ ಲೋಕಾಯುಕ್ತ ಶಾಕ್. ಎಂಎಲ್ಎ ಚಂದ್ರು ಲಮಾಣಿಯ ಮೇಲೆ ಲೋಕಾಯುಕ್ತ ದಾಳಿ. ಗದಗ ಜಿಲ್ಲೆಯಲ್ಲಿ ಶುರುವಾಯಿತು ಭಾರಿ ರಾಜಕೀಯ ಹೈಡ್ರಾಮಾ. ಒಂದಷ್ಟು ಜನ ಇದನ್ನ ರಾಜಕೀಯ ಪ್ರೇರಿತ ಅಂತ ಕರೀತಾರೆ. ದಾಳಿಗೆ ಬಣ್ಣ ಬಳಿದ ಬಿಜೆಪಿ ಮುಖಂಡರು ಇದು ಕೇವಲ ದಾಳಿಯಲ್ಲ, ಕಾಂಗ್ರೆಸ್ ಸರ್ಕಾರದ ರಾಜಕೀಯ ಹುನ್ನಾರ. ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರುತ್ತಿರುವ ಕಮಲ ಪಡೆ. ಎಚ್.ಕೆ. ಪಾಟೀಲ್ ಜೊತೆಗಿನ ವಾಗ್ವಾದವೇ ಮುಳುವಾಯಿತ. ಸಾರ್ವಜನಿಕ ವೇದಿಕೆಯಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಗುಡುಗಿದ್ದ ಲಮಾಣಿ. ಅದೇ ಈಗ ಚಂದ್ರು ಲಮಾಣಿಗೆ ರಿವರ್ಸ್ ಹೊಡೆಯಿತ ಚರ್ಚೆಗಳು ಶುರುವಾಗಿದೆ. ಅಧಿವೇಶನದಲ್ಲಿ ಆರ್ಭಟಿಸಿದ್ದೇ ತಪ್ಪಾಯಿತಾ? ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಸದನದಲ್ಲಿ ನೇರ ಮುಖಾಮುಖಿಯಾಗಿದ್ದ ಶಿರಹಟ್ಟಿಯ ಶಾಸಕ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಬಂತ ಸಂಕಷ್ಟ. ಲೋಕಾಯುಕ್ತ ಕೆಡ್ಡಾಗೆ ಬಿದ್ರ ಚಂದ್ರು ಲಮಾಣಿ. ಬಿಜೆಪಿಯ ಎಂಎಲ್ಎ ದಾಳಿಯ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡವಿದೆಯೇ? ಜಿಲ್ಲೆಯಾದ್ಯಂತ ಹರಿದಾಡುತ್ತಿದೆ ಹತ್ತಾರು ಪ್ರಶ್ನೆಗಳು, ಉದ್ಭವಗೊಂಡಿದೆ ನೂರಾರು ಸಂಶಯದ ಪ್ರಶ್ನೆಗಳು. ಶಿರಹಟ್ಟಿಯಲ್ಲಿ ಲೋಕಾಯುಕ್ತ ಸದ್ದು ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ. ಚಂದ್ರು ಲಮಾಣಿ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಮಲ್ಲಯುದ್ಧಕ್ಕೆ ನಿಂತಿದ್ದೇ ಅವರ ಮೇಲಿನ ದಾಳಿಗೆ ಕಾರಣವಾಯಿತಾ? ಪ್ರಿಯಾಂಕ್ ಖರ್ಗೆಯ ಜೊತೆಗೆ ಒಂದು ತರಹದ ಮಲ್ಲ ಯುದ್ಧಕ್ಕೆ ಎಳೆದಿದ್ರು ಸದನದಲ್ಲಿ. ಅಧಿವೇಶನ ಅನ್ನೋದು ಆಡಳಿತಾರೂಢ ಪಕ್ಷದ ಅವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದಕ್ಕೆ ಇರೋದು. ಅಲ್ಲಿ ಚಂದ್ರು ಲಮಾಣಿ ಎದ್ದು ನಿಂತು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದು ತಪ್ಪಾಯಿತಾ? ಕೆಲವೊಮ್ಮೆ ಕೆಲ ದಾಳಿಗಳಿಗೆ ರಾಜಕೀಯವಾದಂತಹ ಕಾರಣಗಳಿರ್ತವೆ. ಅಧಿಕಾರದಲ್ಲಿರುವವರು ಅವರ ಅಧಿಕಾರದ ವ್ಯಾಪ್ತಿಯ ಒಳಗೆ ಏನೇನು ಮಾಡೋದಕ್ಕೆ ಸಾಧ್ಯನೋ ಮ್ಯಾಕ್ಸಿಮಮ್ ಪ್ರಯೋಗಗಳನ್ನು ಸ್ವಾಭಾವಿಕವಾಗಿ ಕೆಲ ರಾಜ್ಯದ ರೂಲಿಂಗ್ ಪಾರ್ಟಿಗಳು ಮಾಡ್ತವೆ. ಅದರಂತೆಯೇ ಇಲ್ಲಿ ನಡೆದು ಹೋಯ್ತಾ? ಬಾಗಲಕೋಟೆ ಗಲಭೆಯ ಹೊತ್ತಲ್ಲೇ ಈ ತರಹದ್ದೊಂದು ಚಂದ್ರು ಲಮಾಣಿಯ ವಿರುದ್ಧದ ದಾಳಿಯೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾಜಿ ಸಚಿವರು ಗೂಳಿಹಟ್ಟಿ ಶೇಖರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ, ನಾನು ಗೂಳಿಹಟ್ಟಿ ಶೇಖರ್ ಅಂತ ತಮಗೆಲ್ಲ ಗೊತ್ತಿರ್ಬೋದು. ವಿಚಾರ ಇಷ್ಟೇ, ಇವತ್ತು ನಮ್ಮ ದಲಿತ ಶಾಸಕರಾದಂಥ ಚಂದ್ರು ಲಮಾಣಿ ಅವರನ್ನ ಇವತ್ತು ಟ್ರ್ಯಾಪ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಬರೀ 7 ಲಕ್ಷ, ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, 7 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳಿ. ಒಬ್ಬ ಶಾಸಕರಾಗಿ 7 ಲಕ್ಷ ತಗೊಂಡಿದ್ದಾರೆ, ಅದು ಬಿಜೆಪಿ ಶಾಸಕರು ಅಂತ ಹೇಳಿ. ನಾನಿಲ್ಲಿ ಟ್ರ್ಯಾಪ್ ಮಾಡೋದು ಅದ್ರ ಬಗ್ಗೆ ನಾನು ಏನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನನ್ನ ಅಂತ ಹೇಳ್ತೀನಿ, ನಮ್ಮ ಅಲ್ಲ, ನನ್ನ ಅಂತ ಹೇಳ್ತೀನಿ. ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಬರೆದಂತ ಸಂವಿಧಾನದಲ್ಲಿ ಇಡೀ ದೇಶದಲ್ಲಿ ಪ್ರಕರಣಗಳು ತಗೊಂಡ್ರೆ ಹೆಚ್ಚಿಗೆ ದಾಖಲಾಗ್ತಾ ಇರೋದು ದಲಿತರ ಮೇಲೇನೆ. ಈ ಕಾಯ್ದೆ ತೊಂದರೆ ಆಗ್ತಾ ದಲಿತರ ಮೇಲೆ ಪ್ರಯೋಗ ಆಗ್ತಾ ಇದೆ. ಬೇರೆಲ್ಲ ಬಚಾವಾಗ್ತಾ ಇದಾರೆ. ಕೋಟಿಗಟ್ಟಲೆ, ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ತಗೊಂಡವರು, ನೂರಾರು ಕೋಟಿ ತಗೊಂಡವರೆಲ್ಲ ಬಚಾವಾಗ್ತಾ ಇದ್ದಾರೆ. ಓನ್ಲಿ ದಲಿತರ ಮೇಲೆ ಮಾತ್ರ ದಬ್ಬಾಳಿಕೆ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಂಗಾರು ಲಕ್ಷ್ಮಣ್ ಅಂತೇಳಿ ಹಿಂದೆ 2008ರಿಂದ ಹಿಂದೆ ದೇಶದಲ್ಲಿ ಅಧಿಕಾರ ಇರಲಿಲ್ಲ ಬಿಜೆಪಿ. ಅಂತ ಸಂದರ್ಭದಲ್ಲಿ ಬಂಗಾರು ಲಕ್ಷ್ಮಣ್ ಅಂತ ಒಬ್ಬ ದಲಿತರ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು. ದಲಿತರು ರಾಷ್ಟ್ರೀಯ ಅಧ್ಯಕ್ಷರನ್ನ ಸಹಿಸಲಾರದೆ ಬರೀ ಒಂದು ಒಂದು ಚೈನ್ಗೋಸ್ಕರ ಅವ್ರನ್ನ ಟ್ರ್ಯಾಪ್ ಮಾಡಿದ್ರು. ದಲಿತರನ್ನ ಹೆಂಗೆ ದೇಶದಲ್ಲಿ ತುಳಿತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ತದನಂತರ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈ ದಲಿತರನ್ನೇ ಮಾತ್ರ ಇಂಥ ಆಕ್ಟ್ಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಯಾಕಂದ್ರೆ ದಲಿತರು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಜೀತ ಪದ್ಧತಿ ಮಾಡಿಕೊಂಡು
ಈಗೇನೋ ಕಂಡ್ಬಿಡ್ತಾ ಇದ್ದಾರೆ. ಈ ಕಂಡ್ಬಿಡೋಂಥ ಟೈಮಲ್ಲೂ ಕೂಡ ಅವ್ರನ್ನ ಇನ್ನ ಸರ್ವನಾಶ ಮಾಡ್ಬೇಕನ್ನೋ ಉದ್ದೇಶ ಇರ್ಬೋದೇನ, ಯಾರ್ದು ಬಲಾಢ್ಯವ್ರದ್ದು ಇರ್ಬೋದೇನ. ನಮ್ಮ ರಾಜ್ಯದಲ್ಲಿ ದಲಿತ ಶಾಸಕರನ್ನ MLA ಆಗೋದು ತಪ್ಪ? ಬೇರೆ MLAಗಳು ತಪ್ಪೇ ಮಾಡಲ್ವಾ? ಬೇರೆ MP ಗಳು ತಪ್ಪೇ ಮಾಡಲ್ವಾ? ರಾಷ್ಟ್ರ ನಾಯಕ ತಪ್ಪೇ ಮಾಡಲ್ವಾ? ನಮ್ಮ ಕಾನೂನು ಹೆಂಗೆ ಇದೆ? ನಮ್ಮ ಕಾನೂನು ನಮಗೆ ಉಲ್ಟಾ ಹೊಡಿತಿದೆ. ನಮ್ಮ ಸಂಪಂಗಿನ ಟ್ರ್ಯಾಪ್ ಮಾಡಿದ್ರು, ದಲಿತ MLA ಸಂಪಂಗಿನ. ನಾಗೇಂದ್ರ ಅವ್ರನ್ನ ಕಾಂಗ್ರೆಸ್ ಗೌರ್ಮೆಂಟ್ ಟ್ರ್ಯಾಪ್ ಮಾಡಿದ್ರು, ದಲಿತವ್ರನ್ನ, ST ಸಮಾಜದವ್ರನ್ನ. ರಮೇಶ್ ಜಾರಕಿಹೊಳಿನ ಟ್ರ್ಯಾಪ್ ಮಾಡಿದ್ರು. ಅಂದ್ರೆ ಉಳ್ಳವರು ಯಾರ್ಯಾರು ದೊಡ್ಡ ಉಳ್ಳವರು ಅಂತ ಹೇಳ್ತೀವಿ ನಾವು, ಉಳ್ಳವರು ಸಹಿಸಲ್ಲ, ದಲಿತರ ಏಳಿಗೆಯನ್ನ ಸಹಿಸೋದಿಲ್ಲ. ದೇಶದಲ್ಲಿ ರಾಜ್ಯದಲ್ಲಿ ಆಗ್ತಕ್ಕಂಥ ಇದು ವ್ಯವಸ್ಥೆ. ಇವತ್ತು ಚಂದ್ರು ಲಮಾಣಿ ಅವ್ರನ್ನ, ಅವರು ಯಾವುದೇ ಪಕ್ಷದ ಶಾಸಕ ಅಂತ ಹೇಳ್ತಾ ಇಲ್ಲ, ಒಬ್ಬ ದಲಿತರು ಬಡವರಾಗಿ ಬಡ ಸಮಾಜದಲ್ಲಿ ಹುಟ್ಟಿ MLA ಆಗೋದೇನು ಕಷ್ಟ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಕಷ್ಟ ಇದೆ ಅಂತ. ಇದರಲ್ಲಿ ಜುಜ್ಬಿ 6 ಲಕ್ಷ 8 ಲಕ್ಷ 7 ಲಕ್ಷಕ್ಕೆ ಸ್ವಾಮಿ MLA ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಹೌದು, ಸಾವಿರಾರು ಕೋಟಿ 100 ಕೋಟಿ ಮಾಡೋದಂತವ್ರನ್ನ ಯಾಕೆ ನೀವು ಸುಮ್ಮನೆ ಇದ್ದೀರಾ? ಲಕ್ಷಾಂತರ ಕೋಟಿ ಮಾಡಿದ್ದಾರೆ, ಎಲ್ಲಿ ಸುಮ್ಮನೆ ಇದ್ದೀರಾ? ಬೋಗಸ್ ಬಿಲ್ಗಳು ಮಾಡ್ಕೊಂತಾರೆ, ಕಾಂಟ್ರಾಕ್ಟ್ಗಳು. ಅವ್ರನ್ನೇನೋ ಮುಟ್ಟಿದ್ರ ಅವ್ರನ್ನ? ಎಸ್ಟಿಮೇಟ್ಗಳಲ್ಲಿ ಒಂದು ಐಮಾಸ್ ಕ್ಲೈಟು, ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಐಮಾಸ್ ಕ್ಲೈಟ್ 1.5 ಲಕ್ಷ ಇದ್ರೆ ಅದು 8 ಲಕ್ಷ ರೂಪಾಯಿ ಇದೆ. 6 ಲಕ್ಷ 8 ಲಕ್ಷ ರೂಪಾಯಿ ಇದೆ ಒಂದು. ನಮಸ್ಕಾರ, ನಾನು ಗುಳಿಹಟ್ಟಿ ಶೇಖರ್ ಅಂತ, ತಮಗೆಲ್ಲ ಗೊತ್ತಿರ್ಬೋದು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಭಾರತದಲ್ಲಿ ದಲಿತ ಸಮುದಾಯದ ಏಳಿಗೆಯನ್ನು ಉಳ್ಳವರು ಸಹಿಸೋದಿಲ್ಲ. ನೀವು ರಮೇಶ್ ಜಾರಕಿಹೊಳಿಗೆ ಏನು ಮಾಡಿದ್ರಿ, ಸಂಪಂಗಿಗೆ ಏನು ಮಾಡಿದ್ರಿ? ಕೋಟಿಗಟ್ಟಲೆ ಕಾಂಟ್ರಾಕ್ಟರ್ಗಳು ಲೂಟಿ ಹೊಡಿತಿದಾರಲ್ಲ, ಆ ಪ್ರಬಲ ಸಮುದಾಯದ MP MLAಗಳು ಮಾಡುವ ಅಧ್ವಾನಗಳನ್ನು ಸಹಿಸಿಕೊಳ್ತೀರಿ. ಆದರೆ ದಲಿತ ಸಮುದಾಯದ ಯಾವುದಾದ್ರೂ MLC MLA MP ರಾಜ್ಯಸಭಾ ಸದಸ್ಯ ಯಾವುದಾದ್ರೂ ಒಂದು ಸಣ್ಣ ಪ್ರಮಾದಗಳನ್ನು ಮಾಡಿದ್ರೆ ನೀವು ಹೈಲೈಟ್ ಮಾಡ್ತೀರಿ. ಇದು ಡೆಮಾಕ್ರಸಿ ಸಿಸ್ಟಮಿನ ಸೌಂದರ್ಯನ ಗುಳಿಹಟ್ಟಿ ಪ್ರಶ್ನೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ಗಳಲ್ಲಿ ದಂಧೆ ಮಾಡ್ತಿರುವ ಅನೇಕ ಪ್ರಬಲ ಸಮುದಾಯದವರಿದ್ದಾರೆ. ಅವರ ಬೆನ್ನನ್ನು ತಟ್ಟುವ ಬದಲು ಸವರ್ತೀರಿ, ಅವರ ಶಿರವನ್ನು ಹಿಡಿಯುವ ಬದಲು ಶಿರಸವರ್ತೀರಿ. ಆದರೆ ದಲಿತರು ಮಾಡಿದ್ರೆ ಸಣ್ಣ ಪ್ರಮಾದನೆ ಆಗಿದ್ರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಇದು ಯಾಕೆ? ಇದು ಭಾರತದ ಐತಿಹಾಸಿಕ ಅನ್ಯಾಯ ಅಲ್ವಾ? ಈಗಲೂ ಈ ಕ್ಷಣದವರೆಗೂ ದಲಿತ ಸಮುದಾಯ ಕ್ವಶ್ಚನ್ ಮಾರ್ಕ್ ಆಗಿ ಉಳಿದಿದೆ ಭಾರತದಲ್ಲಿ ಅಂತಾರೆ ಗೂಳಿಹಟ್ಟಿ. ಚಂದ್ರು ಲಮಾಣಿಯ ವಿರುದ್ಧ ಇದು ರಾಜಕೀಯ ಪ್ರೇರಿತವಾದ ದಾಳಿನೇ, ಅದರಲ್ಲಿ ಯಾವ ಸಂದೇಹವೂ ಬೇಡ ಅಂತ ಹೇಳ್ತಾರೆ. ದಲಿತರು ಮಾಡಿದ್ರೆ ಅತಿ ದೊಡ್ಡ ಪ್ರಮಾದ, ಉಳ್ಳವರು ಮಾಡಿದ್ರೆ ಸಣ್ಣದಾದಂತಹ ಮಿಸ್ಟೇಕು. ಭಾರತದಲ್ಲೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಾರೆ ಗೂಳಿಹಟ್ಟಿ. ನಾವಿನ್ನೆಷ್ಟು ವರ್ಷಗಳ ಕಾಲ ಸಹಿಸಿಕೊಳ್ಬೇಕು? ಉಳ್ಳವರ ಆರ್ಭಟ ಇದು, ಉಳ್ಳವರ ರೌದ್ರ ನರ್ತನ ಇದು. ನಮ್ಮ ಮೇಲೆರಗಿ ನಮ್ಮನ್ನು ಹಿಂಸಿಸುವಂತಹ ಪ್ರಯತ್ನಗಳು ನಿಲ್ಲಬೇಕು ಅಂತ ಹೇಳಿ ಗೂಳಿಹಟ್ಟಿ ಸರ್ಕಾರದ ವಿರುದ್ಧ ಮತ್ತು ಅಧಿಕಾರಿ ವಲಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.